ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಹೊಸ ಒಂದು ನಿದರ್ಶನ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ. ಈ ನಗರದವರೇ ಅಲ್ಲ, ನಗರದ ನಿವಾಸಿ ಅಲ್ಲ, ಚುನಾವಣೆಯ ನಿಮಿತ್ತ ಒಂದು ವಾರ ಚುನಾವಣೆ ಇದೆ ಎಂದಾಗ ಇವತ್ತು ಹಿಂಬಾಗಿಲಿನಿಂದ 5 ಜನ ವಿಧಾನ ಪರಿಷತ್ ಸದಸ್ಯರುಗಳನ್ನ ವೋಟರ್ ಲಿಸ್ಟಲ್ಲಿ ಸೇರಿಸುವಂಥ ದೌರ್ಭಾಗ್ಯ ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಇವತ್ತು ಎಲ್ಲ ಅವರ ಅಧಿಕಾರ ದರ್ಪ ದುರಹಂಕಾರ ಎಲ್ಲೇ ಮೀರಿದೆ. ಇವತ್ತು ನಾವು ಸುಪ್ರೀಂ ಕೋರ್ಟೇ ಇವತ್ತು ಭಾಳ ಒಂದು ನಿರ್ದೇಶನ ಕೊಟ್ಟಿದೆ. ಕನಿಷ್ಠ 6 ತಿಂಗಳು ಒಂದು ನಗರದಲ್ಲಿ ನಿವಾಸಿಯಾಗಿರಬೇಕು ಒಬ್ಬ ವ್ಯಕ್ತಿ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ. ಒಂದು ವಾರದ ಹಿಂದೆ ಅಲ್ಲ, ಎಲ್ಲ ಬೋಗಸ್ ಅಗ್ರಿಮೆಂಟ್ ಪೇಪರುಗಳು ಏನೋ ಇಲ್ಲಿ ಬಂದು ನಗರದಲ್ಲಿದ್ದಾರೆ ಅಂಥೇಳಿ. ಗೋವಿಂದರಾಜ್ ಅವರು ಇದ್ದಾರಾ ನಗರದಲ್ಲಿ? MR ಸೀತಾರಾಮ್ ಅವರು ಇದ್ದಾರಾ ಚಿಕ್ಕಬಳ್ಳಾಪುರ ನಗರದಲ್ಲಿ? ಯಾರೋ ಅವರು IRS ಆಫೀಸರ್ ಆಗಿದ್ದರು, MLC ಮಾಡಿದ್ದಾರೆ. ಅವರೊಬ್ಬರನ್ನ UB ವೆಂಕಟೇಶು ಇವರೆಲ್ಲ ಚಿಕ್ಕಬಳ್ಳಾಪುರ ನಗರದಲ್ಲಿದ್ದಾರಾ? 5 ಜನನ್ನ ಅನಧಿಕೃತವಾಗಿ ಸೇರ್ಪಡೆ ಮಾಡಿದ್ದಾರೆ. ಯಾರು BLOಗಳು ಅವರನ್ನು ಸೇರ್ಪಡೆ ಮಾಡಿಸಿದ್ದಾರೆ, ವಿ ವಿಲ್ ಸಿ ದಟ್ ಯು ಆರ್ ಸಸ್ಪೆಂಡೆಡ್. ತಹಶೀಲ್ದಾರ್ AC DC ಯಾರನ್ನೂ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ಗಾದರೂ ಹೋಗಿ ನಿಮ್ಮ ಮೇಲೆ ಚೀಮಾರಿ ಹಾಕುವಂಥದ್ದು, ನಿಮಗೆ ಸಸ್ಪೆನ್ಷನ್ ಮಾಡಿಸುವಂಥದ್ದು. ನಾವು BJP ಏನು ಇನ್ನೂ ಸತ್ತಿಲ್ಲ ಪಕ್ಷ, ಗೊತ್ತಿದೆ ನಮಗೆ ಹೆಂಗೆ ಎದುರಿಸಬೇಕು ಅಂತ. ಸಾವಿರಾರು ಜನರನ್ನು ಸೇರಿಸಿ ಪ್ರತಿರೋಧ ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ. ಈ ರೀತಿಯಲ್ಲಿ ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಇವತ್ತು ಸೇರಿಸುವಂಥದ್ದು. ನಿಮ್ಮ ಸದಸ್ಯರ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ಸದಸ್ಯರನ್ನ ಇಟ್ಕೊಳ್ಳೋಕ್ಕೆ ನಿಮ್ಮ ಜೊತೆಯಲ್ಲಿ ನಿಮಗೆ ಯೋಗ್ಯತೆ ಇಲ್ಲ. ಇದರಲ್ಲಿ ತೋರಿಸುತ್ತೆ ನಿಮ್ಮ ಒಂದು ದಿವಾಳಿತನ. ಅವ್ರಿಗೆ ಯೋಗ್ಯತೆ ಇರಬೇಕಲ್ಲ ಇಟ್ಕೊಳ್ಳೋಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸದಸ್ಯರನ್ನ ಇಟ್ಕೊಳ್ಳೋದಕ್ಕೆ ಅವ್ರ ಜೊತೆಯಲ್ಲಿ ಅವ್ರೇನು ಮಾಡಿದ್ದಾರೆ? ಅವ್ರಿಗೆ ಏನಾದರೂ ಅವ್ರಿಗೆ ಒಳ್ಳೇದು ಮಾಡಿದರೆ ತಾನೇ ಅವ್ರ ಜೊತೆಯಲ್ಲಿರೋದು. ಯಾರು ಒಳ್ಳೇದು ಮಾಡ್ತಾರೆ, ಯಾರ ಮೇಲೆ ವಿಶ್ವಾಸ ಇದೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಕೊಡಬೇಕು ಅಂತ ನಮ್ಮ ಜೊತೆಯಲ್ಲಿದ್ದಾರೆ. ಅಧಿಕಾರ ತಪ್ಪುತ್ತೆ ಅನ್ನೋಂಥ ಆತಂಕದಿಂದ ಈ ರೀತಿ ಅಡ್ಡದಾರಿ ಹಿಡಿತಿದ್ದಾರೆ. ಆತಂಕ ಅಲ್ಲ, ಆತಂಕ ನಿಶ್ಚಿತ, ಸೋಲೋದು ನಿಶ್ಚಿತ.